ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲು ಸೇರಿ 48 ದಿನಗಳೇ ಉರುಳಿ ಹೋಗಿವೆ. ಹೊತ್ತಿಗೊಂದು ಬಗೆಯ ಊಟ ಮಾಡ್ತಿದ್ದ ದರ್ಶನ್ಗೆ ಜೈಲಿನಲ್ಲಿ ಕೊಡ್ತಿರೋ ಒಂದೇ ಬಗೆಯ ಊಟ ಸೇರ್ತಾ ಇಲ್ಲ. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೇ 20ರಂದು ಕೋರ್ಟ್ನಿಂದ ತೀರ್ಪು ಹೊರಬರುತ್ತೆ. ಆದರೆ ಅದಕ್ಕೂ ಮುನ್ನವೇ ದಚ್ಚುಗೆ ಶಾಕ್ ಎದುರಾಗಿದೆ. ಪೌಷ್ಟಿಕಾಂಶ ಇಲ್ಲ, ನಿತ್ಯ ಮಾಂಸ ಇರಲ್ಲ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನನಗೆ ಜೈಲೂಟವೇ ಸೇರ್ತಿಲ್ಲ ಅಂತ ದರ್ಶನ್ ಕೋರ್ಟ್ಗೆ ಹೋಗಿದ್ರು. ಮನೆ ಊಟಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ದರ್ಶನ್ ಮನೆ ಊಟದ ಕನಸಿಗೆ ಮತ್ತೆ ಶಾಕ್ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ಮನೆ ಊಟ ನಿರಾಕರಣೆ. ಕಾರಾಗೃಹ ಇಲಾಖೆ ಡಿಜಿಗೆ ವರದಿ. ಮನೆ ಊಟಕ್ಕೆ ಅನುಮತಿ ಕೊಡಿ ಅಂತ ದಚ್ಚು ಸಲ್ಲಿಸಿದ ಅರ್ಜಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಜಾ ಆಗಿದ್ದು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆಗಸ್ಟ್ 20ರಂದು ದರ್ಶನ್ ಮನೆ ಊಟದ ಭವಿಷ್ಯ ನಿರ್ಧಾರವಾಗಲಿದೆ. ಆದರೆ ಅದಕ್ಕೂ ಮುನ್ನ 10 ದಿನದಲ್ಲಿ ಈ ಬಗ್ಗೆ ವರದಿ ನೀಡಿ ಅಂತ ಜೈಲಾಧಿಕಾರಿಗೆ ಹೈಕೋರ್ಟ್ ಸೂಚಿಸಿತು. ಹೀಗಾಗಿ ವರದಿ ರೆಡಿ ಮಾಡಿರೋ ಜೈಲಾಧಿಕಾರಿಗಳು ಅದನ್ನ ಕಾರಾಗೃಹ ಇಲಾಖೆ ಡಿಜಿ ಕೈಗಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಮನೆ ಊಟ ಬೇಡ, ಅದರ ಅವಶ್ಯಕತೆ ಇಲ್ಲ. ದರ್ಶನ್ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿದೆ ಅಂತ ವರದಿಯಲ್ಲಿ ವಿವರಿಸಿದ್ದಾರೆ. ಸಾಲು ಸಾಲು ಸಂಕಷ್ಟ, ಮಂಕಾದ ಚಿತ್ರರಂಗ. ಸಂಕಷ್ಟ ನಿವಾರಣೆ, ದರ್ಶನ್ಗಾಗಿ ಹೋಮ. ಹಿಟ್ ಚಿತ್ರಗಳಿಂದ ಸದ್ದು ಮಾಡ್ತಿದ್ದ ಕನ್ನಡ ಚಿತ್ರರಂಗ ಸದ್ಯ ಕೆಟ್ಟ ಸುದ್ದಿಗಳಿಂದಲೇ ಹೆಚ್ಚು ಸುದ್ದಿಯಾಗ್ತಿದೆ. ದರ್ಶನ್ ಬಂಧನ ಕೂಡ ಕನ್ನಡ ಚಿತ್ರರಂಗಕ್ಕೆ ಕಳಂಕ ತಂದಿದೆ. ಇದರಿಂದ ಕಂಗೆಟ್ಟಿರೋ ಹಿರಿಯ ಕಲಾವಿದರು ಹೋಮದ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಆಗಸ್ಟ್ 13-14ರಂದು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೆಯಲಿದೆ. ದರ್ಶನ್ ಆದಷ್ಟು ಬೇಗ ನಿರಪರಾಧಿಯಾಗಿ ಬರಲಿ ಅಂತ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಈಗಾಗಲೇ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ಎಲ್ರಿಗೂ ಆಹ್ವಾನ ಹೋಗಿದೆ. ಪೂಜೆ ಮಾಡ್ತಾ ಕೇಳ್ಬಿಟ್ಟಿದ್ದೀನಿ. ಭಾಳ ವರ್ಷಗಳಿಂದ ಪೂಜೆ ಮಾಡಿಲ್ಲ, ಪೂಜೆ ಮಾಡಿದ್ದೀನಿ ಹೇಳಿದ್ರೆ ನಮಗೇನು ಆಹ್ವಾನ ಬಂದರೆ ಹೋಗ್ತೀವಿ, ಬರುತ್ತೆ ಅಂತ ಹೇಳಿದರೆ. ದೊಡ್ಡದು ವಿಚಾರ ನನಗೆ ಗೊತ್ತಿಲ್ಲ, ಅವರು ಯಾರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಮಾಹಿತಿ ಹೇಳಿದ್ರೆ ತಪ್ಪಾಗ ನಾನು ಹೇಳ್ದಂಗೆ ಆಗತ್ತಾ? ಇನ್ನು ದರ್ಶನ್ ಜೊತೆಗಿನ ಒಡನಾಟದ ಬಗ್ಗೆ ಮಾತನಾಡಿರೋ ನಟಿ ಶರ್ಮಿಳಾ ಮಾಂಡ್ರೆ ಕೊಲೆ ಕೇಸ್ ಬಗ್ಗೆ ಕಾನೂನು ಎಲ್ಲಾ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನಾನು 2007 ಐ ಥಿಂಕ್ ನವಗ್ರಹ ರಿಲೀಸ್ ಆಯಿತು. ಅವ್ರ ಜೊತೆ ಅವ್ರ ಹೋಮ್ ಬ್ಯಾನರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಬಟ್ ಆಫ್ ಕೋರ್ಸ್ ಈ ಸಿಚುವೇಷನಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಐ ಥಿಂಕ್ ಇಟ್ಸ್ ಲೆಫ್ಟ್ ಅಪ್ ಟು ದ ಲಾ ಟು ಡಿಸೈಡ್ ವಾಟ್ ಇಸ್ ದ ರೈಟ್ ಥಿಂಗ್ ಆ್ಯಂಡ್ ರಾಂಗ್ ಥಿಂಗ್. ಜೈಲಿನಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕಿದೆ ಪವಿತ್ರ. ಶ್ರಾವಣ ಮಾಸ ಆರಂಭವಾಗಿದ್ದು ಮುಂದಿನ ವಾರವೇ ವರಮಹಾಲಕ್ಷ್ಮಿ ಹಬ್ಬ ಇದೆ. ಪ್ರತಿ ವರ್ಷ ಅದ್ಧೂರಿಯಾಗಿ ಹಬ್ಬ ಆಚರಿಸ್ತಾ ಇದ್ದ ದರ್ಶನ್ ಗೆಳತಿ ಪವಿತ್ರ ಗೌಡ ಈ ಬಾರಿ ಜೈಲಿನಲ್ಲಿದ್ದು ಜೈಲಿನಲ್ಲೇ ಹಬ್ಬ ಆಚರಿಸಬೇಕಿದೆ. ಮಂಗಳಾ ಜೊತೆ ರಾಜಪ್ಪಾಜಿ ನಾಯ್ಕ್, TV9 ಬೆಂಗಳೂರು.